ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಒಡಂಬಡಿಕೆ ನಂಬಿಗಸ್ತಿಕೆಯಿಂದ ಕೂಡಿರಬೇಕು. ದಾವೀದ ಯೋನಾತಾನರ ಸ್ನೇಹದ ಒಡಂಬಡಿಕೆ ನಮಗೆಲ್ಲ ಮಾದರಿಯಾಗಿದೆ. ಪ್ರಿಯರೇ, ಮುಯಿ ತೀರಿಸುವುದನ್ನು ನಮ್ಮ ಕೈಗೆ ತೆಗೆದುಕೊಂಡರೆ ನಾವು ನಂಬಿಕೆಯಲ್ಲಿ ನಡೆಯುವವರಲ್ಲ. ಮುಯಿಗೆ ಮುಯಿ ತೀರಿಸುವುದು ದೇವರ ಕೆಲಸ. ಇಂದಿನ ನಮ್ಮ ಅಧ್ಯಯನದಲ್ಲಿ ಈ ಸತ್ಯವನ್ನು ತಿಳಿದುಕೊಳ್ಳೋಣ. ನಾವು ಮೂರ್ಖರಾಗಿರದೆ ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು 1ನೇ ಸಮುವೇಲನ ಪುಸ್ತಕದ 23 ಮತ್ತು 24ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪವನ್ನು ನಾವು ನೋಡುವಾಗ, ದಾವೀದನು ದೇಶಭ್ರಷ್ಟನಾಗಿದ್ದಾಗ ದೇವರ ರಕ್ಷಣೆ ಹಾಗೂ ಆರೈಕೆ. ದಾವೀದನು ತನ್ನ 600 ಮಂದಿ ಜೊತೆಯವರೊಂದಿಗೆ ಓಡುತ್ತಾ ಇದ್ದಾನೆ. ಯೋನಾತಾನನು ದಾವೀದನನ್ನು ಸಂಧಿಸಿ ದಾವೀದನನ್ನು ಬಲಪಡಿಸುತ್ತಾನೆ. ದಾವೀದನು ಎನ್ಗೇದಿಯಲ್ಲಿ ಸೌಲನ ಪ್ರಾಣವನ್ನು ಉಳಿಸುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 1ನೇ ಸಮುವೇಲ 23ನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ಕೇಲಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೂರೆ ಮಾಡುತ್ತಿರುವ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು, ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಹೊಡೆಯಬಹುದೋ ಎಂದು ಯೆಹೋವನನ್ನು ಕೇಳಿದನು. ಆತನು ಅವನಿಗೆ, ಹೋಗಿ ಫಿಲಿಷ್ಟಿಯರನ್ನು ಹೊಡೆದು ಕೇಯ್ಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು. ಆದರೆ ದಾವೀದನ ಸೈನಿಕರು ಅವನಿಗೆ, ನಮಗೆ ಯೆಹೂದ ಸೀಮೆಯಲ್ಲೇ ಇಷ್ಟು ಭಯವಿರುವಲ್ಲಿ ಫಿಲಿಷ್ಟಿಯರ ಸೈನ್ಯದೊಡನೆ ಯುದ್ಧ ಮಾಡುವುದಕ್ಕಾಗಿ ಕೇಯ್ಲಕ್ಕೆ ಹೋದರೆ ಅಲ್ಲಿ ಎಷ್ಟೋ ಅಧಿಕವಾದ ಭಯವುಂಟಾಗುವುದಲ್ಲವೇ ಅಂದರು. ಆದ್ದರಿಂದ ಅವನು ತಿರುಗಿ ಯೆಹೋವನನ್ನು ಕೇಳಿದನು. ಆತನು, ನೀನೆದ್ದು ಕೇಯ್ಲಾಕ್ಕೆ ಹೋಗು, ನಾನು ಫಿಲಿಷ್ಟಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ತನ್ನ ಜನರೊಡನೆ ಕೇಯ್ಲಾಕ್ಕೆ ಹೋಗಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡು ಕೇಯ್ಲಾದವರನ್ನು ರಕ್ಷಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ಶಾಶ್ವತ ವೈರಿಗಳಾದ ಫಿಲಿಷ್ಟಿಯರು ಕೇಯ್ಲಾ ಊರಿನವರ ಕಣಜಗಳನ್ನು ಸೂರೆ ಮಾಡುತ್ತಿದ್ದರು. ಕೇಯ್ಲಾವನ್ನು ಬಿಡಿಸುವ ಮೊದಲು ದಾವೀದನು ದೇವರನ್ನು ವಿಚಾರಿಸುತ್ತಾನೆ. ಸೌಲನಿಂದ ತಪ್ಪಿಸಿಕೊಂಡು ತಾನು ಓಡುತ್ತಿದ್ದಾದರೂ ದಾವೀದನು ದೇವಜನರಾದ ಇಸ್ರಾಯೇಲ್ಯರನ್ನು ರಕ್ಷಿಸಲು ಕಾರ್ಯೋನ್ಮುಖನಾಗುತ್ತಾನೆ. ಪ್ರಿಯರೇ, ದಾವೀದನು ಅವನ ಜನರು ಕೋಟೆಯುಳ್ಳ ಪಟ್ಟಣವೊಂದರೊಳಗಿದ್ದಾರೆಂಬುದನ್ನು ಸೌಲನು ತಿಳಿದಾಗ ಅವರನ್ನು ಸೆರೆ ಹಿಡಿಯಲು ಅವನು ತನ್ನ ಸೈನ್ಯದೊಂದಿಗೆ ಧಾವಿಸುತ್ತಾನೆ. ಮತ್ತೊಮ್ಮೆ ತಾನು ಏನು ಮಾಡಬೇಕೆಂದು ದಾವೀದನು ದೇವರನ್ನು ವಿಚಾರಿಸುತ್ತಾನೆ. ಕೇಯ್ಲಾದ ಜನರು ಸೌಲನಿಗೆ ವಿರೋಧವಾಗಿ ಅವನಿಗೆ ರಕ್ಷಣೆ ಒದಗಿಸಲಾರರೆಂದು ತಿಳಿದ ದೇವರು ದಾವೀದನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಹೇಳುತ್ತಾನೆ. 1ನೇ ಸಮುವೇಲ 23ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಆಗ ದಾವೀದನು ತನ್ನ ಸಂಗಡ ಇದ್ದ 600 ಜನರ ಸಹಿತವಾಗಿ ಕೇಯ್ಲಾ ಊರನ್ನು ಬಿಟ್ಟು ಎಲ್ಲೆಲ್ಲಿಯೂ ಅಲೆದಾಡಿದನು. ದಾವೀದನು ಕೇಯ್ಲಾದಿಂದ ತಪ್ಪಿಸಿಕೊಂಡರೆಂದು ಸೌಲನಿಗೆ ಗೊತ್ತಾಗಲು ಅವನು ಹೊರಡುವುದನ್ನು ನಿಲ್ಲಿಸಿಬಿಟ್ಟನು ಎಂಬುದಾಗಿ. ಪ್ರಿಯರೇ, ಸೌಲನು ದಾವೀದನ ಬೆನ್ನು ಹತ್ತಿದ್ದು ದಾವೀದ ಯೋನಾತಾನರ ಒಡಂಬಡಿಕೆ ಎಂಬ ವಿಚಾರವನ್ನು ನಾವು ನೋಡೋಣ. 1ನೇ ಸಮುವೇಲ 23ನೇ ಅಧ್ಯಾಯ 14ರಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆನಂತರ ದಾವೀದನು ಅರಣ್ಯದಲ್ಲಿರುವ ಆಯಾ ಆಶ್ರಯಗಿರಿಗಳಲ್ಲಿ ಇರುತ್ತಿದ್ದು ಕಡೆಗೆ ಜೀಫ್ ಅರಣ್ಯದ ಪರ್ವತ ಪ್ರಾಂತಕ್ಕೆ ಬಂದು ಅಲ್ಲಿ ವಾಸ ಮಾಡಿದನು. ಸೌಲನು ದಿನಂಪ್ರತಿಯೂ ಅವನನ್ನು ಹುಡುಕುತ್ತಿದ್ದರೂ ದೇವರು ಇವನ ಕೈಗೆ ಒಪ್ಪಿಸಲಿಲ್ಲ. ಸೌಲನು ತನ್ನನ್ನು ಕೊಲ್ಲ ಹೊರಟಿದ್ದಾನೆಂದು ದಾವೀದನು ತಿಳಿದು ಜೀಫ್ ಅರಣ್ಯದ ಹೋರೇಷದಲ್ಲಿ ಅಡಗಿಕೊಂಡಿದ್ದನು. ಆಗ ಸೌಲನ ಮಗನಾದ ಯೋನಾತಾನನು ಅಲ್ಲಿಗೆ ಹೋಗಿ ದಾವೀದನಿಗೆ, ಭಯಪಡಬೇಡ, ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿಬೀಳುವುದಿಲ್ಲ. ನೀನು ಇಸ್ರಾಯೇಲ್ಯರ ಅರಸನಾಗುವಿ, ನಾನು ನಿನಗೆ ಎರಡನೆಯವನಾಗಿರುವೆನು. ಹೀಗಾಗುವುದೆಂದು ನನ್ನ ತಂದೆಯಾದ ಸೌಲನು ತಿಳಿದುಕೊಂಡಿದ್ದಾನೆ ಎಂದು ಹೇಳಿ ದೇವರಲ್ಲಿ ಅವನನ್ನು ಬಲಪಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋನಾತಾನನು ತನ್ನ ಸ್ನೇಹಿತನಾದ ದಾವೀದನಿಗೆ ಎಷ್ಟು ನಂಬಿಗಸ್ತನಾಗಿದ್ದಾನೆಂಬುದನ್ನು ಗಮನಿಸಿರಿ. ಅವನು ದಾವೀದನನ್ನು ಬಲಪಡಿಸಲು ಆಡಿದ ಮಾತುಗಳನ್ನು ನೋಡಿರಿ. ಮುಂದಕ್ಕೆ ನಾವು 1ನೇ ಸಮುವೇಲ 23ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ:
ಅವರಿಬ್ಬರೂ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡರು. ತರುವಾಯ ಯೋನಾತಾನನು ತನ್ನ ಮನೆಗೆ ಹೋದನು, ದಾವೀದನು ಹೋರೇಷದಲ್ಲಿಯೇ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನಿಗೆ ಏನು ಸಂಭವಿಸಬಹುದೆಂದು ತಿಳಿದಿದ್ದರೂ ಅದಕ್ಕೆ ವಿರುದ್ಧವಾಗಿ ಹೋರಾಡುತ್ತಿದ್ದಾನೆಂದು ಯೋನಾತಾನನು ದಾವೀದನಿಗೆ ಹೇಳಿದನು. ಸೌಲನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುತ್ತಿದ್ದಾನೆ. ಅವನು ಸಂಪೂರ್ಣವಾಗಿ ದೇವರಿಗೆ ತಿರುಗಿ ಬಿದ್ದಿದ್ದಾನೆ. ಆದರೆ ಯೋನಾತಾನನು ದೇವರ ಚಿತ್ತ ನೆರವೇರಿಸಲು ಒಪ್ಪಿಕೊಂಡಿದ್ದಾನೆ. ಪ್ರಿಯರೇ, ಯೋನಾತಾನನು ಒಬ್ಬ ಉನ್ನತ ಮನುಷ್ಯನೆಂದು ಅವನ ಕ್ರಿಯೆಗಳು ತೋರಿಸುತ್ತವೆ. ಅವನ ಕ್ರಿಯೆಗಳು ಸ್ಥಾನಿಕನಾದ ಯೋಹಾನನನ್ನು ನೆನಪಿಗೆ ತರುತ್ತದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಎಂಬುದಾಗಿ. ಇದರಂತೆ ಯೋನಾತಾನನು ಇದ್ದನು. ಪ್ರಿಯರೇ, ಮುಂದಕ್ಕೆ ನಾವು 1ನೇ ಸಮುವೇಲ 23ನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಜೀಫ್ಯರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ಒಡೆಯ ಕೇಳು, ದಾವೀದನು ನಮ್ಮ ಪ್ರಾಂತಕ್ಕೆ ಸೇರಿದ ಹೋರೇಷದ ಗಿರಿಗಳಲ್ಲಿ, ಅಂದರೆ ಅರಣ್ಯದ ದಕ್ಷಿಣದಲ್ಲಿರುವ ಹಕಿಲಾ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ಸೌಲನು ದಾವೀದನನ್ನು ಹುಡುಕಿ ತೆಗೆಯಲೇಬೇಕೆಂದು ಹಠ ತೊಟ್ಟಿದ್ದನು. ಜೀಫ್ಯರು ಅವನಿಗೆ ಸಹಾಯ ಮಾಡಿ ದಾವೀದನನ್ನು ಹಿಡುಕೊಡುತ್ತೇವೆಂದು ಮಾತು ಕೊಟ್ಟರು. ಮುಂದಕ್ಕೆ ನಾವು ನೋಡೋಣ 1ನೇ ಸಮುವೇಲ 23ನೇ ಅಧ್ಯಾಯ 26ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಸೌಲನು ಇದನ್ನು ಕೇಳಿ ಮಾವೋನ್ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು. ಅದರ ಇನ್ನೊಂದು ಕಡೆಯಲ್ಲಿ ದಾವೀದನೂ ಅವನ ಜನರೂ ಇದ್ದರು. ದಾವೀದನು ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆ ಪಡುವಷ್ಟರಲ್ಲೇ ಸೌಲನೂ ಅವನ ಜನರೂ ಬಂದು ಅವರನ್ನು ಸುತ್ತಿ ಹಿಡಿಯುವುದಕ್ಕಿದ್ದರು ಎಂಬುದಾಗಿ. ಪ್ರಿಯರೇ, ಈ ಕ್ಷಣದಲ್ಲಿ ಸೌಲನು ದಾವೀದನನ್ನು ಸುತ್ತುವರಿದಿದ್ದನು. ಸೌಲನು ದಾವೀದನನ್ನು ಹೆಚ್ಚು ಕಡಿಮೆ ಹಿಡಿದೇ ಬಿಡುತ್ತಿದ್ದನು. ಆದರೆ ಊರಿನಿಂದ ಸೌಲನಿಗೆ ವರ್ತಮಾನ ಬಂತೇನೆಂದರೆ ಫಿಲಿಷ್ಟಿಯರು ದೇಶದೊಳಕ್ಕೆ ನುಗ್ಗಿದ್ದಾರೆ ಎಂದು. ಪ್ರಿಯರೇ, ದೇವರ ಸರಿಯಾದ ಸಮಯದಲ್ಲಿನ ಮಧ್ಯಪ್ರವೇಶದಿಂದಾಗಿ ದಾವೀದನ ಪ್ರಾಣ ಉಳಿಯಿತು. ಮುಂದಕ್ಕೆ ನಾವು ಎನ್ನೇದಿಯಲ್ಲಿ ದಾವೀದನು ಸೌಲನ ಪ್ರಾಣವನ್ನು ಉಳಿಸಿದ್ದು ಎಂಬುದಾಗಿ ನೋಡೋಣ. ಪ್ರಿಯರೇ, 24ನೇ ಅಧ್ಯಾಯದಲ್ಲಿ ಸೌಲನು ದಾವೀದನನ್ನು ಬೆನ್ನಟ್ಟುವುದನ್ನು ಕಾಣುತ್ತೇವೆ. ದಾವೀದನ ಜೀವಿತದ ಈ ಪರಿಶೋಧನೆಗಳ ಅನುಭವಗಳಿಂದಾಗಿ ದಾವೀದನು ಒಬ್ಬ ಸೌಮ್ಯ ಸ್ವಭಾವದ ಕುರುಬ ಹುಡುಗನಿಂದ ಅನುಭವಸ್ಥ ಮನುಷ್ಯನಾಗಿ ಬದಲಾದನು. ಅವನು ದೇವರ ಮನುಷ್ಯನಾಗಿ ದೇವಜನರನ್ನು ಮುಂದಕ್ಕೆ ಆಳುವವನಾದನು. 1ನೇ ಸಮುವೇಲ 24ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೌಲನು ಫಿಲಿಷ್ಟಿಯರನ್ನು ಓಡಿಸಿ ಹಿಂದಿರಿದಾಗ ದಾವೀದನು ಎಂಗೇದಿಯ ಅರಣ್ಯದಲ್ಲಿದ್ದಾನೆಂದು ಅವನಿಗೆ ತಿಳಿದು ಬಂದಿತು. ಆಗ ಅವನು ಎಲ್ಲಾ ಇಸ್ರಾಯೇಲ್ಯರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿಬಂಡೆಗಳಲ್ಲಿದ್ದ ದಾವೀದನನ್ನು ಅವನ ಜನರನ್ನು ಹುಡುಕುವುದಕ್ಕೋಸ್ಕರ ಹೊರಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಅಡಗಿಕೊಳ್ಳುವುದಕ್ಕಾಗಿ ಒಂದು ಒರಟಾದ ಪ್ರದೇಶಕ್ಕೆ ಹೋಗಿದ್ದನು. ಸೌಲನು 3,000 ಮಂದಿ ಸೈನಿಕರೊಂದಿಗೆ ದಾವೀದನನ್ನು ಹುಡುಕಲು ಹೊರಟನು. ದಾವೀದನ ಬಳಿಯಲ್ಲಾದರೂ 300 ಮಂದಿ ಮಾತ್ರವಿದ್ದರು. ಪ್ರಿಯರೇ, ಸೌಲನ ಸೈನ್ಯ ದಾವೀದನ ಜನರಿಗಿಂತ ಎಷ್ಟೋ ಹೆಚ್ಚಾಗಿತ್ತು. ಆದರೆ ದಾವೀದನು ಇದನ್ನು ಸರಿದೂಗಿಸಲು ಯುದ್ಧ ತಂತ್ರವನ್ನು ಹೆಣೆದನು. ಅವನಿಗೆ ಆ ಸ್ಥಳದ ಪರಿಚಯ ಚೆನ್ನಾಗಿತ್ತು ಮತ್ತು ಅವನ ಸಂಗಡ ಇದ್ದವರು ಒರಟು ಜನರಾಗಿದ್ದರು. ಮುಂದಕ್ಕೆ ನೋಡೋಣ. 1ನೇ ಸಮುವೇಲ 24ನೇ ಅಧ್ಯಾಯ 3ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ, ಅವನು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವೀದನು ಅವನ ಜನರು ಅದೇ ಗವಿಯ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಅಡಗಿಕೊಂಡಿದ್ದ ಅದೇ ಗವಿಗೆ ಸೌಲನು ಹೊಕ್ಕನು. ಸೌಲನ ಸೈನಿಕರು ಗವಿಯ ಹೊರಗಡೆ ಇದ್ದರು. ಅರಸನಿಗೆ ತೊಂದರೆಯಾಗಬಾರದೆಂದು ಅವರು ದೂರದಲ್ಲಿದ್ದರು. 1ನೇ ಸಮುವೇಲ 24ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೇ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಮೆಲ್ಲಗೆ ಮಲಗಿದ್ದ ಸೌಲನ ಬಳಿಗೆ ಹೋಗಿ ಅವನ ನಿಲುವಂಗಿಯ ಕೆಳತುದಿಯನ್ನು ಕತ್ತರಿಸಿ ತೆಗೆದುಕೊಂಡನು. 1ನೇ ಸಮುವೇಲ 24ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ಆನಂತರದಲ್ಲಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸ್ಸಾಕ್ಷಿಯು ಅವನನ್ನು ಹಂಗಿಸತೊಡಗಿತು ಎಂಬುದಾಗಿ. ಪ್ರಿಯರೇ, ಇದು ಸೌಲನಿಗೆ
ಮಜುಗರನುಂಟು ಮಾಡಿತೆಂದು ದಾವೀದನು ತನ್ನ ಕೃತ್ಯಕ್ಕಾಗಿ ಪಶ್ಚಾತ್ತಾಪಪಟ್ಟನು. ಸೌಲನು ಎದ್ದು ನಿಂತಾಗ ಅವನ ನಿಲುವಂಗಿ ಗಿಡ್ಡವಾದದ್ದನ್ನು ನೋಡಿ ಅವನಿಗೆ ಹೀಗಾದೀತು ಅಲ್ಲವೇ? ಬನ್ನಿರಿ, ಮುಂದಕ್ಕೆ ನಾವು 1 ಸಮುವೇಲ 24ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ತನ್ನ ಜನರಿಗೆ, ಅವನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ಒಡೆಯನೂ ಆಗಿದ್ದಾನೆ. ನಾನು ನಿಮ್ಮ ಮಾತು ಕೇಳಿ ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಅರಸನ ಸ್ಥಾನಕ್ಕೆ ಗೌರವ ಕೊಡುವನಾಗಿದ್ದನು. ಅವನಿಗೆ ಸೌಲನ ಮೇಲೆ ಯಾವ ಗೌರವವಿರಲಿಲ್ಲ. ದಾವೀದನು ಸೌಲನಿಂದ ಓಡಿಸಲ್ಪಟ್ಟರೂ ದಾವೀದನು ಅವನ ಮೇಲೆ ಕೈ ಹಾಕಲಿಲ್ಲವೆಂಬುದು ವಿಶೇಷ ಸಂಗತಿ. ಯಾಕಂದರೆ ಸೌಲನು ದೇವರಿಂದ ಅಭಿಷಿಕ್ತನಾದವನು. ಅರಸನ ತಪ್ಪಿಗೆ ದೇವರೇ ತಕ್ಕ ಶಿಕ್ಷೆ ಕೊಡಲಿ ಎಂದು ಅವನ ಆಲೋಚನೆ ಆಗಿತ್ತು. ಪ್ರಿಯರೇ, ನಾವು ಕೂಡ ನಮ್ಮ ವೈರಿಗಳ ಕುರಿತು ಮುಯ್ತೀರಿಸಲು ದೇವರಿಗೇ ಬಿಡುವುದಾದರೆ ದೇವರು ನಮಗಿಂತಲೂ ಹೆಚ್ಚಾಗಿ ಅದನ್ನು ಮಾಡಬಲ್ಲನು. 1 ಸಮುವೇಲ 24ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ಈ ಮಾತುಗಳಿಂದ ಸೌಲನಿಗೆ ವಿರೋಧವಾಗಿ ಏಳದಂತೆ ತನ್ನ ಜನರನ್ನು ತಡೆದನು. ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದ ಮೇಲೆ ಎಂಬುದಾಗಿ. ಪ್ರಿಯರೇ, ದಾವೀದನ ಜನರಲ್ಲಿ ಹೆಚ್ಚಿನವರಿಗೆ ಸೌಲನೆಂದರೆ ಇಷ್ಟವಿರಲಿಲ್ಲ. ಆದ್ದರಿಂದ ಅವರು ಸೌಲನನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಬಿಡುತ್ತಿದ್ದರು. ಆದರೆ ದಾವೀದನದಕ್ಕೆ ಒಪ್ಪಲಿಲ್ಲ. 1 ಸಮುವೇಲ 24ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ದಾವೀದನು ಹೊರಗೆ ಬಂದು, ಅರಸನೇ, ನನ್ನ ಒಡೆಯನೇ ಎಂದು ಅವನನ್ನು ಕೂಗಿದನು. ಸೌಲನು ಹಿಂದಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಂಬುದಾಗಿ. ಪ್ರಿಯರೇ, ದಾವೀದನು ಸೌಲನಿಗೆ ವೈಯಕ್ತಿಕ ಗೌರವ ಕೊಡದಿದ್ದರೂ ಸೌಲನ ಸ್ಥಾನಕ್ಕಾಗಿ ಗೌರವ ಕೊಟ್ಟನು. ಮುಂದಕ್ಕೆ ನಾವು 1 ಸಮುವೇಲ 24ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ದಾವೀದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತೀ? ಇವತ್ತು ಯೆಹೋವನು ಗವಿಯಲ್ಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆಂಬುದು ಈಗ ನಿನಗೆ ಗೊತ್ತಾಯಿತಲ್ಲವೋ? ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು. ಆದರೆ ನಾನು ಅವರಿಗೆ, ಯೆಹೋವನ ಅಭಿಷಿಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನು ಉಳಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಸೌಲನ ಪ್ರಾಣ ತೆಗೆಯುವುದಿಲ್ಲವೆಂಬುದನ್ನು ದಾವೀದನು ಸೌಲನಿಗೆ ಸ್ಪಷ್ಟಪಡಿಸಿದನು. ದಾವೀದನು ತನ್ನ ಪ್ರಾಣ ತೆಗೆಯಬೇಕೆಂದಿದ್ದಾನೆ ಎಂದು ಸೌಲನಿಗೆ ಕೆಲವರು ತಪ್ಪಭಿಪ್ರಾಯ ಕೊಟ್ಟಿದ್ದರು. ಆದರೆ ಇದು ಸತ್ಯಕ್ಕೆ ದೂರವಾದದ್ದು. ದಾವೀದನನ್ನು ಎಲ್ಲರೂ ತಪ್ಪಾಗಿ ತಿಳಿದಿದ್ದರು. ಅವನು ಸೌಲನೊಂದಿಗೆ ಸಂಭಾಷಿಸುತ್ತಿರುವಾಗ ಸೌಲನು ಗಟ್ಟಿಯಾಗಿ ಅತ್ತನು. ಮುಂದಕ್ಕೆ ನೋಡೋಣ. 1 ಸಮುವೇಲ 24ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು. ಸೌಲನು, ದಾವೀದನೇ, ನನ್ನ ಮಗನೇ, ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೆಯದನ್ನೇ ಮಾಡಿದ್ದೀ ಎಂಬುದಾಗಿ. ಪ್ರಿಯರೇ, ಸೌಲನ ಅಚ್ಚರಿಯ ಮಾತುಗಳನ್ನು ಗಮನಿಸಿರಿ. ಮುಂದಕ್ಕೆ ನಾವು ನೋಡೋಣ. 1 ಸಮುವೇಲ 24ನೇ ಅಧ್ಯಾಯ 20ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಕೇಳು, ನೀನು ಹೇಗೋ ಅರಸನಾಗುವಿ ಎಂದು ಇಸ್ರಾಯೇಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲ್ಲೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನಿಂದ ಬರುವ ಈ ಅರಿಕೆಯ ಮಾತು ನಿಜಕ್ಕೂ ಆಶ್ಚರ್ಯಕರವಾದದ್ದಾಗಿತ್ತು. ದಾವೀದನು ಹೇಳಿದ ಮಾತುಗಳು ಸರಿಯೆಂದು ಸೌಲನು ತಿಳಿದುಕೊಂಡನು. ಅವನು ತನ್ನ ಪ್ರಾಣವನ್ನು ಉಳಿಸಿದ ವಿಚಾರ ಸೌಲನ ಮೇಲೆ ಪ್ರಭಾವ ಬೀರಿತು. ದಾವೀದನು ಒಂದು ದಿನ ಅರಸನಾಗಲಿದ್ದಾನೆಂಬುದನ್ನು ಸೌಲನು ಒಪ್ಪಿಕೊಳ್ಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 24ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರುವುದರಿಂದ ನೀನು ನನ್ನ ಸಂತಾನವನ್ನು ನಿರ್ಮೂಲ ಮಾಡುವುದಿಲ್ಲವೆಂದು, ನಮ್ಮ ಕುಲದಿಂದ ನನ್ನ ಹೆಸರನ್ನು ತೆಗೆದು ಹಾಕುವುದಿಲ್ಲವೆಂದು ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡು ಎಂದು ಬೇಡಿಕೊಂಡ ಹಾಗೆ ದಾವೀದನು ಪ್ರಮಾಣ ಮಾಡಿದನು. ಆನಂತರ ಸೌಲನು ತನ್ನ ಮನೆಗೆ ಹೊರಟನು. ದಾವೀದನು ತನ್ನ ಜನರೊಡನೆ ಆಶ್ರಯಗಿರಿಗೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಸಂಭಾಷಣೆ ಬಳಿಕ ಸೌಲನು ಮನೆಗೆ ಹೋದನು. ದಾವೀದನು ಅವನ ಜನರೊಡನೆ ಆಶ್ರಯಗಿರಿಗೆ ಹೋದನು. ದಾವೀದನು ಸೌಲನನ್ನು ಇನ್ನೂ ನಂಬಲಾರದವನಾಗಿದ್ದನು. ದಾವೀದನು ಅಡಗಿಕೊಳ್ಳುವುದಕ್ಕಾಗಿ ಅರಣ್ಯದೊಳಕ್ಕೆ ಇನ್ನೂ ದೂರ ಸಾಗಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1 ಸಮುವೇಲನ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವನ್ನು ಮುಂದುವರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಮುವೇಲನ ಮರಣ. ದಾವೀದನು ಅಬಿಗೈಲನನ್ನು ಸಂಧಿಸಿದ್ದು. ಸಮುವೇಲನು ನಿವೃತ್ತಿಗೊಂಡ ಬಳಿಕ ಸಾಯುತ್ತಾನೆ.
ದಾವೀದನಿಗೆ ನಾಬಾಲ್ ಅಬಿಗೈಲರು ಎದುರಾಗುತ್ತಾರೆ. ದಾವೀದನು ಸಿಟ್ಟುಗೊಂಡು ನಾಬಾಲನನ್ನು ಅವನ ಸೇವಕರನ್ನು ಹತ ಮಾಡಬೇಕೆಂದಿದ್ದಾಗ ನಾಬಾಲನ ಮಡದಿಯಾದ ಸೌಂದರ್ಯವತಿ ಅಬಿಗೈಲಳು ಸಮಯ ಪ್ರಜ್ಞೆಯಿಂದ ಅದನ್ನು ತಪ್ಪಿಸ್ತಾಳೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಸಮುವೇಲನ ಮರಣ ಎಂಬ ವಿಚಾರವನ್ನು ನೋಡೋಣ. 1 ಸಮುವೇಲ 25ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಸಮುವೇಲನು ಮೃತಿ ಹೊಂದಿದನು. ಇಸ್ರಾಯೇಲ್ಯರೆಲ್ಲರೂ ಕೂಡಿ ಬಂದು ಅವನಿಗೋಸ್ಕರ ಗೋಳಾಡುತ್ತಾ ಅವನ ಶವವನ್ನು ರಾಮಾದಲ್ಲಿದ್ದ ಅವನ ಮನೆಯ ನಿವೇಶನದಲ್ಲಿ ಸಮಾಧಿ ಮಾಡಿದರು. ದಾವೀದನು ಹೊರಟು ಪಾರಾನ್ ಅರಣ್ಯಕ್ಕೆ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನ ಮರಣದ ಕುರಿತು ವಾಕ್ಯದಲ್ಲಿ ಚುಟುಕಾಗಿ ಹೇಳಲಾಗಿದೆ. ಇಸ್ರಾಯೇಲ್ಯರೆಲ್ಲರೂ ಕೂಡಿ ಬಂದು ಅವನಿಗೋಸ್ಕರ ಗೋಳಾಡಿದರು ಎಂದು ಮಾತ್ರ ಬರೆದಿದೆ. ಸಮುವೇಲನು ಶ್ರೇಷ್ಠ ದೇವರ ಮನುಷ್ಯನಾಗಿದ್ದನು, ಅದಕ್ಕೆ ಸಂಶಯವಿಲ್ಲ. ಅವನು ಅತಿ ವಿಶೇಷ ವ್ಯಕ್ತಿಯಾಗಿದ್ದನು. ನ್ಯಾಯಸ್ಥಾಪಕರಿಗೂ ಅರಸರಿಗೂ ನಡುವೆ ಕೊಂಡಿಯಂತಿದ್ದನು. ಪ್ರಿಯರೇ, ಅವನು ನ್ಯಾಯಸ್ಥಾಪಕರಲ್ಲಿ ಕೊನೆಯವನಾಗಿದ್ದನು, ಪ್ರವಾದಿಗಳಲ್ಲಿ ಮೊದಲನೆಯವನಾಗಿದ್ದನು. ಸಮುವೇಲನಿಗಿಂತ ಮುಂಚೆಯೂ ಪ್ರವಾದಿಗಳಿದ್ದರು, ಆದರೆ ಅವನ ಪ್ರವಾದಿತನವು ಹಳೆ ಒಡಂಬಡಿಕೆಯಲ್ಲಿ ಪೂರ್ಣ ಇದ್ದು ಹೊಸ ಒಡಂಬಡಿಕೆಗೂ ಚಾಚಿತು. ಕರ್ತನಲ್ಲಿ ಪ್ರಿಯರೇ, ಶ್ರೇಷ್ಠ ವ್ಯಕ್ತಿಯಾಗುವುದೆಂದರೆ ತಪ್ಪಾಗಿ ತಿಳುಕೊಳ್ಳಲ್ಪಡುವುದೆಂದು ಯಾರೋ ಹೇಳಿದ್ದಾರೆ. ಇದು ದಾವೀದನಿಗೆ ಸರಿಯಾಗಿ ಅನ್ವಯವಾಗುತ್ತದೆ. ಅವನು ದೊಡ್ಡ ವ್ಯಕ್ತಿ, ಹಾಗೆಯೇ ತಪ್ಪಾಗಿ ತಿಳಿಯಲ್ಪಟ್ಟನು. ಲೋಕವು ದಾವೀದನನ್ನು ತಿಳಿಯದ್ದರಿಂದ ತಪ್ಪಾಗಿ ತಿಳಿಯುತ್ತದೆ. ದಾವೀದ ಎಂಬ ಹೆಸರು ಹೇಳಿದ ಕೂಡಲೇ ಅವನಿಂದಾದ ಕೊಲೆ, ವ್ಯಭಿಚಾರಗಳು ಕೂಡಲೇ ಮನಸ್ಸಿಗೆ ಬರುತ್ತದೆ. ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದರೂ ದಾವೀದನು ಸತ್ಯವೇದದಲ್ಲಿ ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂದು ಹೇಳಿರುವುದು ಹೇಗೆ ಎಂದು ಕೇಳುವವರಿದ್ದಾರೆ. ಪ್ರಿಯರೇ, ಈ ಪ್ರಶ್ನೆಗೆ ಮುಂದೆ ಉತ್ತರ ಸಿಗುತ್ತದೆ. ಆದರೆ ದೇವರ ಆಯ್ಕೆಯನ್ನು ಪ್ರಶ್ನಿಸುವುದರ ಬದಲು ದಾವೀದನ ಗುಣ ಸ್ವಭಾವಗಳನ್ನು ತಿಳಿಯೋಣ. ಅಲ್ಪರಾದ ಜನರು ಮಾತ್ರ ದಾವೀದನ ಕುರಿತು ಟೀಕೆ ಮಾಡುತ್ತಾರೆ. ಅವನು ಸತ್ಯವೇದದಲ್ಲಿನ ಒಬ್ಬ ಎದ್ದು ಕಾಣುವ ವ್ಯಕ್ತಿ. ಅವನನ್ನು ತಿಳಿಯುವುದೆಂದರೆ ಅವನನ್ನು ಪ್ರೀತಿಸುವುದೇ ಆಗಿದೆ. ಇಂಥ ಉದಾತ್ತ ಗುಣದ ವ್ಯಕ್ತಿ ಬೇರಾರೂ ಇರಲಿಕ್ಕಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಜೀವಿತ ವೈವಿಧ್ಯಮಯವಾದದ್ದು. ಅವನನ್ನು ಎಲ್ಲರೂ ಅಲಕ್ಷಿಸುತ್ತಿದ್ದರು. ಕೊನೆಗೆ ಒಂದು ದಿನ ಅವನ ಜೀವಿತ ಬದಲಾಯಿತು. ದೇವರು ಅವನನ್ನು ಅಲಕ್ಷಿಸಲಿಲ್ಲ. ದೇವರಿಗೆ ಅವನ ಹೃದಯ ತಿಳಿದಿತ್ತು. ದೇವರು ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡುವಾತನಲ್ಲ. ದೇವರಿಗೆ ದಾವೀದನ ಹೃದಯ ತಿಳಿದಿತ್ತು. ಪ್ರಿಯರೇ, ಅವನು ಸಮುವೇಲನಿಂದ ಇಸ್ರಾಯೇಲ್ಯರ ಮುಂದಿನ ಅರಸನೆಂದು ಅಭಿಷೇಕಿಸಲ್ಪಟ್ಟನು. ಅವನು ದೈತ್ಯ ಗೋಲ್ಯಾತನನ್ನು ಕೊಂದನು. ಸಂಗೀತಗಾರನಾಗಿದ್ದನು. ಅವನಿಗೆ ಇಸ್ರಾಯೇಲ್ಯರ ಮಧುರ ಸಂಗೀತಗಾರನೆಂಬ ಹೆಸರಿತ್ತು. ಯಾವುದೇ ಭಾಷೆಯಲ್ಲಿ ಬರೆಯಲ್ಪಟ್ಟ ಇಲ್ಲವೇ ಹಾಡಲ್ಪಟ್ಟ ಸಂಗೀತಗಳಲ್ಲಿ ಅದ್ಭುತವಾದುದನ್ನು ಅವನು ಬರೆದನು. ನಿಮಗೆ ಈ ಕುರಿತು ಸಂಶಯವಿರುವುದಾದರೆ 23ನೇ ಕೀರ್ತನೆಗೆ ಸಮಾನವಾದದ್ದು ಯಾವುದಾದರೂ ಇದೆಯೋ ಎಂದು ಪರೀಕ್ಷಿಸಿರಿ. ಕರ್ತನಲ್ಲಿ ಪ್ರಿಯರೇ, ದಾವೀದನನ್ನು, ಬತ್ಸೆಬಳನ್ನು, ದಾವೀದನ ಪಾಪಕೃತ್ಯಗಳನ್ನು ನೋಡುವ ಬದಲಿಗೆ ನಾವು ಬೇರೆಯದನ್ನು ನೋಡಬೇಕೆಂದು ಬಯಸುತ್ತೇನೆ. ಗೊಲ್ಯಾತನನ್ನು, ದಾವೀದನ ಶೂರಕೃತ್ಯವನ್ನು, ಯೋನಾತಾನನ ನಂಬಿಗಸ್ತ ಸ್ನೇಹಗಳನ್ನು ಸ್ವಲ್ಪ ಬದಿಗಿರಿಸೋಣ. ಅದಕ್ಕೆ ಬದಲಾಗಿ ಜೀವಿತದ ಸರಳ ಚರಿತ್ರೆಯನ್ನು ನೋಡೋಣ. ಅವನ ಆಂತರ್ಯದ ಆತ್ಮಿಕ ಸ್ಥಿತಿಯನ್ನು ಅದು ತೋರಿಸುತ್ತದೆ. ಅದು ದಾವೀದ ಅಬಿಗೈಲರ ಕತೆ. ದಾವೀದನು ಮಾನವ ಗುಣವುಳ್ಳವನೆಂದು ಅದು ತೋರಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1 ಸಮುವೇಲ 25ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕರ್ಮೇಲಿನಲ್ಲಿ ಸ್ವಾಸ್ಥ್ಯವಿದ್ದಂಥ ಒಬ್ಬ ಮನುಷ್ಯನು ಮಾವೋನಿನಲ್ಲಿ ವಾಸಿಸುತ್ತಿದ್ದನು. ಅವನ ಹೆಸರು ನಾಬಾಲ. ಅವನ ಹೆಂಡತಿಯ ಹೆಸರು ಅಬಿಗೈಲ್. ಆಕೆಯು ಬಹು ಬುದ್ಧಿವಂತೆಯೂ ಸುಂದರಿಯೂ ಆಗಿದ್ದಳು. ಕಾಲೇಬನ ವಂಶದವನಾದ ಆ ಮನುಷ್ಯನು ನಿಷ್ಠೂರನೂ ದುಷ್ಕರ್ಮಿಯೂ ಆಗಿದ್ದನು. ಅವನು ಬಹು ಧನವಂತನು. ಅವನಿಗೆ 3,000 ಕುರಿಗಳು, 1,000 ಆಡುಗಳೂ ಇದ್ದವು. ಅವನು ಒಂದು ಸಾರಿ ಕರ್ಮೇಲಿನಲ್ಲಿ ಕುರಿಗಳ ಉಣ್ಣೆಯನ್ನು ಕತ್ತರಿಸುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಾಲೇಬನ ವಂಶದವರಲ್ಲಿ ಎಲ್ಲರೂ ಉತ್ತಮ ಸ್ಥಿತಿಗೆ ಬಂದಂತೆ ಕಾಣುವುದಿಲ್ಲ. ನಾಬಾಲ ಎಂಬುದರ ಅರ್ಥ ಮೂರ್ಖನು ಎಂದಾಗುತ್ತದೆ. ಅವನಿಗೆ ಆ ಹೆಸರು ಹೇಗೆ ಬಂತೋ ತಿಳಿಯದು, ಆದರೆ ಅವನು ಆ ಹೆಸರಿಗೆ ತಕ್ಕಂತೆ ಜೀವಿಸಿದನು. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತವನ್ನು ಒಂದು ಕ್ಷಣ ನೋಡಿಕೋ. ನೀನು ಎಂದಾದರೂ ಮೂರ್ಖ ಕೆಲಸ ಮಾಡಿದೆಯೋ? ಪ್ರಿಯರೇ, ನಾವು ಎಲ್ಲರೂ ನೆನಪಿಸಿಕೊಳ್ಳಬಾರದ ಮೂರ್ಖ ಕೆಲಸ ಮಾಡಿದವರೇ ಆಗಿದ್ದೇವೆ. ನಾಬಾಲನು ಮೂರ್ಖನಾಗಿದ್ದನು, ಆದರೆ ಅವನು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಗೌರವವಿರಲಿಲ್ಲ, ಅವನಲ್ಲಿ ಪ್ರಾಮಾಣಿಕತನವೂ ಇರಲಿಲ್ಲ.
ಅವನು ಅಮಲು ಕುಡಿದ ಮೃಗದಂತಿದ್ದನು. ಆದರೆ ಅವನ ಪತ್ನಿಯು ಸುಂದರಿಯೂ ಬುದ್ಧಿವಂತಳೂ ಆಗಿದ್ದಳು. ಸ್ತ್ರೀಯರಲ್ಲಿ ಈ 2 ಗುಣಗಳು ಇರುವುದು ಅಪರೂಪ. ಆದರೆ ಇಂಥ ಮನುಜನಿಗೆ ಈ ಸುಂದರ ಸ್ತ್ರೀ ಪತ್ನಿಯಾಗಿ ಎಲ್ಲಿ ಸಿಕ್ಕಿದಳು? ಆಕೆ ಹೆತ್ತವರು ಅವರನ್ನು ಕೂಡಿಸಿರಬಹುದು. ಈ ಮನುಷ್ಯನ ಆಸ್ತಿಗೆ ಮಾರು ಹೋಗಿರಬಹುದು. ಬಂಗಾರಕ್ಕೆ ಮಾರಲ್ಪಟ್ಟ ಸೌಂದರ್ಯದ ಕತೆ ಇದಾಗಿದೆಯೋ ಏನೋ? ಪ್ರಿಯರೇ, ಇದು ಭಯಂಕರವಾದದೆಂದು ನೀವು ಹೇಳಬಹುದು. ಅದು ಭಯಂಕರವೇ ಇರಬಹುದು. ಆದರೆ ನಮ್ಮ ಸಮಾಜದಲ್ಲಿ ಇಂಥ ಸಂಗತಿಗಳು ನಡೆಯುತ್ತಲೇ ಇವೆ. ಇದು ಭಯಂಕರವೇ ಸರಿ. ಪ್ರೀತಿಯುಳ್ಳ ದೇವಜನರೇ, ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗದಿದ್ದರೆ ನಾವು ಬುದ್ಧಿಹೀನರು, ಮೂರ್ಖರೂ ಆಗುತ್ತೇವೆ. ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡಿದೆ. ನಮ್ಮನ್ನು ನಾವು ಈ ಕ್ಷಣದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಾವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರು, ಪ್ರಾಮಾಣಿಕರು ಆಗಿ ಆತನನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಶ್ರೇಷ್ಠ ವ್ಯಕ್ತಿಯಾಗುವುದೆಂದರೆ ತಪ್ಪಾಗಿ ತಿಳಿದುಕೊಳ್ಳಲ್ಪಡುವುದು ಎಂದು ಯಾರೋ ಹೇಳಿದ್ದಾರೆ. ಹೌದು, ಇದು ದಾವೀದನ ಜೀವಿತದಲ್ಲಿ, ಇನ್ನು ಅನೇಕರ ಜೀವಿತದಲ್ಲಿ ನೆರವೇರಿದೆ. ಲೋಕವು ನಮ್ಮನ್ನು ತಪ್ಪಾಗಿ ತಿಳಿಯಬಹುದು, ಆದರೆ ದೇವರು ನಮ್ಮ ಹೃದಯವನ್ನು ನೋಡುತ್ತಾನೆ. ನಾಬಾಲನಂತೆ ಮೂರ್ಖರಾಗಿರದೆ ಅಬಿಗೈಲಳಂತೆ ಪ್ರಾಮಾಣಿಕರೂ ಬುದ್ಧಿವಂತರೂ ಆಗಿ ಜೀವಿಸೋಣ. ಪ್ರಿಯರೇ, ಈ ಸೇವೆಯ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಪ್ರಿಯರಿಗೂ ತಿಳಿಯಪಡಿಸಿರಿ. ಕರೆ ಮಾಡುವುದನ್ನು ಮರೆಯಬೇಡಿರಿ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಈ ನಮ್ಮ ಜೀವಿತದಲ್ಲಿ ನಾವು ನಿನ್ನ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದುಕೊಂಡು ನಿನ್ನನ್ನೇ ಘನಪಡಿಸುತ್ತಾ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಮಾರ್ಗಗಳನ್ನು ಸರಾಗ ಮಾಡು. ಸಮಯದಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದುಕೊಂಡು ರೋಗದಲ್ಲಿದ್ದುಕೊಂಡು ಬೇಡುತ್ತಾ ಇದ್ದಾರೋ ಅವರ ಬಿನ್ನಹಗಳನ್ನು ಆಲಿಸು. ನೀನವರನ್ನು ಮುಟ್ಟು ಸ್ವಾಮಿ. ನೀನವರ ಸಂಗಡ ಮಾತನಾಡು. ಪರಿಪೂರ್ಣವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಕಾರ್ಯಕ್ರಮದಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರಲ್ಲವೇ? ನಿಮ್ಮ ಆಶೀರ್ವಾದವನ್ನು ನಮಗೆ ತಪ್ಪದೇ ತಿಳಿಸಿರಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.